नमस्कार, अभिवादन स्वीकार करें। मैं रेशमा शेट्टी स्वागत करती हूँ आप सभी का हमारे चैनल पारिक प्रेजेंटेशंस के दांडेली दैनिक समाचार पर। आज तारीख है 25 अगस्त, वार सोमवार। तो चलिए शुरू करते हैं आज के समाचार। नमस्कार, मैं कांचना कांबळे। कर्नाटक के श्री क्षेत्र धर्मस्थला को लेकर झूठे आरोप व दुष्प्रचार करने के संबंध में आज भारतीय जनता पार्टी दांडेली घटक ने विरोध प्रदर्शन कर आक्रोश जताया। गिरीश मट्टन अन्नुವಂತಹ ವ್ಯಕ್ತಿ ಆ ಸೌಜನ್ಯ ಪ್ರಕರಣದ ಜೊತೆಯಲ್ಲಿ ಆ ಸೌಜನ್ಯ ಪ್ರಕರಣದಲ್ಲಿ ಭಾಗಿಯಾಗ್ತಾ ಅವರು ಈ ಷಡ್ಯಂತ್ರದ ಬಲಿಯನ್ನ ಎಳೆಯಲಿಕ್ಕೆ ಶುರು ಮಾಡಿದ್ರು। ಮೊದಲಿಗೆ ಅವರು ಹೇಳಿದ್ರು ಧರ್ಮಸ್ಥಳದ ಧರ್ಮಾಧಿಕಾರಿ ಅವರ ತಮ್ಮನ ಮಗ ಅವಳಿಗೆ ರೇಪನ್ನು ಮಾಡಿದ್ದಾನೆ ಮತ್ತು ಕೊಲೆಯನ್ನು ಮಾಡಿದ್ದಾನೆ ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು। ಇವರು ಯಾವುದೋ ಒಂದು ಪ್ರಕರಣದಲ್ಲಿ ಯಾವುದಾದ್ರೂ ಒಂದು ಆರೋಪವನ್ನು ಮಾಡುವಾಗ ಯಾವುದೇ ಸಾಕ್ಷಿ ಪುರಾವೆ ಇಲ್ಲದೆ ಯಾವುದೇ ಸರ್ಕಾರಕ್ಕೆ ಅಥವಾ ಯಾವುದೇ ಪೊಲೀಸ್ ಸ್ಟೇಷನ್ಗಳಿಗೆ ಈ ಒಂದು ಪ್ರಕರಣವನ್ನು ಕೊಡದೆ ಇದು ಒಂದು ನೆರೆಟಿವ್ ಅನ್ನ ಉಂಟು ಮಾಡಿ ಸುಳ್ಳು ಅಪವಾದವನ್ನು ಹಾಕುವಂತ ಕೆಲಸವನ್ನು ಮಾಡಿದ್ರು। ಆ ಸಮಯದಲ್ಲಿ ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗನ ಮೇಲೆ ಇವರು ಮಾಡಿರ್ತಕ್ಕಂಥ ಪ್ರಕರಣವನ್ನ ಇವರು ನೋಡಿದಾಗ ಅವರು ಒಂದು ತಿಂಗಳ ಹಿಂದೆ ಅಮೆರಿಕಾಗೆ ಹೋಗಿದ್ದಿರ್ತಕ್ಕಂಥದ್ದು। ಇಲ್ಲ ಮೇಡಮ್ ಅವರು ಒಂದೆರಡು ಮಾತನಾಡಬೇಕು। ಓಂ ಶ್ರೀ ಮಂಜುನಾಥಾಯ ನಮಃ। ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ಧರ್ಮಾಧಿಕಾರಿಗಳಿಗೆ ಶರಣು ಶರಣಾರ್ಥಿಗಳು। ಏನಪ್ಪ ಅಂದರೆ ನಮ್ಮ ಒಂದು ಧರ್ಮದ ಬಗ್ಗೆ ಏನು ಅಪಪ್ರಚಾರ ಮಾಡಿದ್ದಾರೆ, ಅವ್ರಿಗೆ ಕೈಯಲ್ಲಿ ತಗೊಂಡಿದೆ ತನಿಖೆ ಮಾಡಬೇಕಂತ ಹೇಳಿ ಅದು ಮಾಡೇ ಮಾಡುತ್ತೆ। ಸುಳ್ಳು ಸುದ್ದಿಯನ್ನು ಕೊಟ್ಟಿದ್ದಂಥವ್ರಿಗೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು। ಯಾಕಂತಂದ್ರೆ ಸುಳ್ಳು ಸುದ್ದಿ ಕೊಟ್ಟು ಯಾಕೆಂದ್ರೆ ಸುಳ್ಳು ಹೇಳಬಾರ್ದು, ಏನಿದ್ರೂ ಇದ್ದಂತಾಗಿ ಇದ್ದಂಗೆ ಮಾಡಬೇಕು। ಈ ಸಮೀರ್ ಅಣ್ಣವು ಏನಿದಾರಲ್ಲ ಇವರು ತಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ತಮ್ಮ ಒಂದು ಇದಕ್ಕಾಗಿ ಉಪಯೋಗಿಸ್ಕೊಂಡು ನಮ್ಮ ಒಂದು ಧರ್ಮದ ಬಗ್ಗೆ ಅಪಪ್ರಚಾರ ಮಾಡದಂತವನಿಗೆ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು। ಈ ಒಂದು ಪ್ರತಿಭಟನೆ ಉದ್ದೇಶಿ ನಾನು ನಮ್ಮ ಮಂಡಲ ಅಧ್ಯಕ್ಷರಾದ ಬುದ್ಧಿವಂತ ಗೌಡ ಪಾಟೀಲರಿಗೆ ಮಾತಾಡಬೇಕಂತ ಕೇಳ್ಕೊಂತೇನೆ। ಸನಾತನ ಧರ್ಮದ ದೇಗುಲವಾದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅವರಿಗೆ ನಮ್ಮ ಸನಾತನ ಧರ್ಮದ ಏನು ಧರ್ಮಸ್ಥಳ ಕ್ಷೇತ್ರ ಇದೆ ಅದರ ಏಳಿಗೆ ಹಾಗೂ ಅವರು ಮಾಡುವಂಥ ಕಾರ್ಯಗಳ ಬಗ್ಗೆ ಸಹಿಸಿಕೊಳ್ಳಲಾಗದೆ ಅವರು ಅದರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ। ಯಾಕೆಂದರೆ ಅದು ಶಿಕ್ಷಣ ಹಂತದಲ್ಲಿ ಹೇಗೆ ಮುಂದೆ ನಡೆದು ಜನರಿಗೆ ಒಳ್ಳೆ ಬಡವರಿಗೆ ಹಾಗೂ ಒಳ್ಳೆಯ ರೀತಿಯಲ್ಲಿ ಶಿಕ್ಷಣ ಕೊಡುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ, ಹಾಗೆ ಆರೋಗ್ಯ ಇಲಾಖೆಯಲ್ಲಿಯೂ ಅದೇ ರೀತಿ ಕೆಲಸ ಮಾಡ್ತಾ ಇದೆ, ಹಾಗೆ ಜನರ ಹೊಟ್ಟೆ ತುಂಬಿಸುವ ಕೆಲಸದಲ್ಲಿ ಅದು ಹೆಚ್ಚಿನ ಕೆಲಸ ಮಾಡ್ತಾ ಇದೆ ಆ ದೃಷ್ಟಿಯಿಂದ, ಹಾಗೂ ನಮ್ಮ ಮಹಿಳಾ ಸಂಘದವರಿಗೆ ಲೋನ್ ಕೊಟ್ಟು ಅವರ ಸ್ವಸಹಾಯ ಸಂಘಗಳಿಗೆ ಲೋನ್ ಕೊಟ್ಟು ತಮ್ಮ ಕಾಲ ಮೇಲೆ ನಿಂತುಕೊಳ್ಳಿಕ್ಕೆ ಸಹಾಯ ಮಾಡ್ತಾ ಇದೆ। ಅದು ಈ ಎಡಪಂಥರಿಗೆ ಹಾಗೂ ಏನು ನಮ್ಮ ಕ್ಷೇತ್ರದ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ। ಆ ದೃಷ್ಟಿಯಿಂದ ಅವರೆಲ್ಲರೂ ಈಗೇನು ಅಪಪ್ರಚಾರ ಮಾಡಿದರೆ ನಮ್ಮ ಸನಾತನ ಧರ್ಮದ ಎಲ್ಲ ಸಾರ್ವಜನಿಕರು ಇದನ್ನು ಯಾರೇ ಪರಿಗಣನೆ ಮಾಡುವುದಿಲ್ಲ। ಯಾಕಂದರೆ ನಮ್ಮ ಧರ್ಮದ ಮೇಲೆ ನಮ್ಮ ದೇಗುಲಗಳ ಮೇಲೆ ನಮಗೆ ನಂಬಿಕೆ ಇದೆ ಅಪಾರ। नमस्कार, मैं माया तड़ेकर। रोटरी क्लब ऑफ दांडेली ने फिर एक बार सहयोग का हाथ बढ़ाते हुए 6 छात्रों को व 4 आदिवासी छात्रों को साइकिल दी ताकि छात्रों को स्कूल जाने में आसानी हो। ಪಡೆಯಬೇಕೆಂದರೆ ಆಸಕ್ತರಿರುವ ವಿದ್ಯಾರ್ಥಿಗಳು ನಿತ್ಯ ಸರಿಸುಮಾರು 5 ರಿಂದ 10 ಕಿಲೋಮೀಟರ್ ದೂರದಿಂದ ನಡೆದುಕೊಂಡು ಶಾಲೆಗೆ ತೆರಳುತ್ತಿದ್ದಾರೆ। ಆದರೆ ಬಹುತೇಕ ವಿದ್ಯಾರ್ಥಿಗಳು ಈ ಕಷ್ಟವೇ ಬೇಡವೆಂದು ಶಾಲೆಗಳತ್ತ ಮುಖವೇ ತೋರುತ್ತಿಲ್ಲ। ಆದ ಕಾರಣ ಹೆಣ್ಣು ಮಕ್ಕಳಿಗೆ ಅವರ ಒಂದು ದಾಖಲಾತಿಯನ್ನು ಉತ್ತೇಜಿಸಲು ಮತ್ತು ಹೆಣ್ಣು ಮಕ್ಕಳು ಮನೆಯಿಂದ ದೂರದಲ್ಲಿರುವ ಶಾಲೆಗೆ ತಲುಪಲು ಅನುಕೂಲ ಮಾಡಲು, ಪ್ರಯಾಣದ ವೇಳೆಯನ್ನು ತಗ್ಗಿಸಲು ಮತ್ತು ಹೆಣ್ಣು ಮಕ್ಕಳಲ್ಲಿ ಆತ್ಮಸ್ಥೈರ್ಯ Thank you.
ಎಲ್ಲರನ್ನೂ ಆತ್ಮೀಯವಾಗಿ ಎಲ್ಲರಿಗೂ नमस्कार। आज के इस कार्यक्रम में आदरणीय सम्मानित रोटेरियन साथी, अतिथिगण, प्रिय विद्यार्थियों, टीचर्स, हेडमास्टर्स को मैं स्वागत करता हूं, अभिनंदन करता हूं। आज के इस पावन अवसर पे आप सभी का हार्दिक स्वागत करते हुए मुझे अत्यंत प्रसन्नता हो रही है। हम सब यहाँ प्रोजेक्ट देवी गिव बैक टू नेचर के अंतर्गत एकत्र हुए हैं। यह परियोजना हमारे लिए बहुत विशेष है। ये कार्यक्रम रोटरी क्लब ऑफ दांडेली और रोटरी क्लब ऑफ कोकापेट का संयुक्त उपक्रम है। आज हम योग्य विद्यार्थियों को साइकिल वितरित कर रहे हैं। साइकिल केवल एक साधन नहीं है, ये स्वतंत्रता का प्रतीक है, शिक्षा तक पहुंच का साधन है, स्वास्थ्य का साधन है और पर्यावरण की रक्षा का मार्ग भी है। इन साइकिल से बच्चों को विद्यालय तक पहुंचना होता है, साथ ही प्रदूषण कम करने और स्वास्थ्य बेहतर बनाने में भी मदद मिलेगी। इस अवसर पे मैं विशेष रूप से धन्यवाद देना चाहूँगा सुश्री प्रणीता बलाला, उनके परिवार और मित्रों का, जिनके उदार सहयोग से ये परियोजना संभव हुई है। आपकी सेवा भावना और समाज को लौटाने का विचार वास्तव में प्रेरणादायक है। रोटरी हमेशा समझदारी और सहयोग की भावना से आगे बढ़ती है। यह परियोजना इस बात का उदाहरण है कि जब क्लब और समाज के लोग मिलकर काम करते हैं तो बदलाव अवश्य ही संभव होता है। अंत में मैं सभी रोटेरियन साथियों, सहयोगियों और उपस्थित अतिथियों का धन्यवाद करता हूं। आइए हम सब मिलकर प्रकृति को लौटाने और समाज को सशक्त बनाने की इस सेवा यात्रा को आगे बढ़ाएं। बहुत बहुत धन्यवाद। ಸೊ ಈ ಸೈಕಲ್ಲು ಡಾಕ್ಟರ್ ಪರಿಣಿತಾ ವಲಾಲ ಅಂಥೇಳಿ ಅವರು ರೋಟರಿ ಕ್ಲಬ್ ಕೊಕಾಪೇಟ್ ಇಕ್ಕಮ್ ಅಂತೇಳಿ ಚೆನ್ನೈದವರು ಅವರು ನಮ್ಮ ಶಾಲೆಗೆ ಬಂದಿದ್ರು. ನಾವು ಸುಮಾರಷ್ಟು ಜನರಿಗೆ ಇಲ್ಲಿ ಶಾಲೆಗೆ ಕರ್ಕೊಂಡು ಬಂದಿದ್ವಿ. ಸೊ ನಮ್ಮ ಶಾಲೆ ಬಿಲ್ಡಿಂಗ್ ಎಲ್ಲ ನೋಡಿ ಆಮೇಲೆ ಮಕ್ಕಳೆಲ್ಲ ಹೀಗೆ ಬೇರೆ ಬೇರೆ ಏರಿಯಾದಿಂದೆಲ್ಲ ಬರ್ತಾರೆ, ದೂರಿಂದ ಬರ್ತಾರೆ ಅಂತ ಹೇಳಿದ್ಮೇಲೆ ಅವರು ಅಲ್ಲಿ ಹೋಗಿ ನಮ್ಮದೊಂದು ಗ್ರೂಪ್ ಮಾಡಿದ್ವಿ ನಾವು. ಅಲ್ಲಿ ನನಗೊಂದು ಮೆಸೇಜ್ ಹಾಕಿದ್ರು ಅವರು, ನಾವು ಸೈಕಲ್ಸ್ ಕೊಡೋಕ್ಕೆ ಇಂಟ್ರೆಸ್ಟೆಡ್ ಇದ್ದೀವಿ, ಒಂದು 10 ಸೈಕಲ್ ಕೊಡ್ತೀವಿ ಅಂತೇಳಿ. ಆವಾಗ ನಾವು ಸರ್ ಕೇಳಿ ಆಮೇಲೆ ನಮ್ಮ ಸ್ವಲ್ಪ ಒಳಗೆ ಇರುವಂಥ ಭಾಳಷ್ಟು ಸ್ಕೂಲ್ಸ್ ಇದೆ, ನಮ್ಮ ಗೌಡರು ಬಂದಿದ್ದಾರೆ, ಆಮೇಲೆ ಕಲ್ಪನಾ ಟೀಚರು ಬಂದಿದ್ದಾರೆ, ಆಡಿಟ್ಟು ಅಲ್ಲಿ ಮಕ್ಕಳು ಕೂಡ 5-6 ಕಿಲೋಮೀಟರ್ ನಡ್ಕೊಂಡೇ ಹೋಗೋದು ಬರೋದೆಲ್ಲ ಆಗುತ್ತೆ. ಮತ್ತು ವನ್ಯ ಪ್ರಾಣಿಗಳು ಭಾಳಷ್ಟಿದೆ. ಸೊ ಈ ಥರ ಸೈಕಲ್ ಒಂದು ಕೊಟ್ಟರೆ ಅಟ್ಲೀಸ್ಟ್ ಅವ್ರಿಗೊಂದು ಇಂಟ್ರೆಸ್ಟ್ ಬರುತ್ತೆ ಮತ್ತು ಮನೆಗೆ ಬೇಗ ಮುಟ್ಟುವಂಥ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಮ್ಮ ರೋಟರಿ ಸ್ಕೂಲಿಂದ 6 ಮಕ್ಕಳಿಗೆ ಸಿಲೆಕ್ಟ್ ಮಾಡಿದ್ವಿ ಮತ್ತು ಅಲ್ಲಿ 4 ಮಕ್ಕಳಿಗೆ ಸಿಲೆಕ್ಟ್ ಮಾಡಿದ್ವಿ. ಸೊ ಇವತ್ತೇ ಅವರು ಈ ಸೈಕಲ್ ಬಂದಿದೆ, ನಮಗೆಲ್ಲ ವಿತರಣೆ ಮಾಡೋಕ್ಕೆ ಭಾಳಷ್ಟು ಖುಷಿ ಆಗ್ತಿದೆ. ಸೊ ಮತ್ತೊಂದು ಸಲ ನಾನು ನಮ್ಮ ಡಾಕ್ಟರ್ ಪರಿಣಿತಾ ವಲಾಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೆ. ಹಾಗೆ ನಮ್ಮ ಅಧ್ಯಕ್ಷರು ಅಶೋಕ್ ರಾಯ್ ಅವ್ರಿಗೂ ನಾನು ಹೇಳ್ಕೊಟ್ಟೆ. ಪಾಪ ಅವರು ಭಾಳಷ್ಟು ಇದರಲ್ಲಿ ನಮಗೂ ಹೆಲ್ಪ್ ಮಾಡಿದ್ರು. ಕಮ್ಯುನಿಕೇಷನ್ ಕೂಡ ಭಾಳಷ್ಟು ಮಾಡಿದ್ವಿ, ನಾವು ಲೆಟ್ರ್ ಕೂಡ ಕೊಟ್ಟು ಕಳಿಸಿದ್ವಿ. ಸೊ ಇವತ್ತೇ ಇದೊಂದು ನಮ್ಮ ಕನಸೊಂದು ನನಸಾಗ್ತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಎಲ್ಲ ಮಕ್ಕಳುಗಳಿಗೂ ಧನ್ಯವಾದಗಳು ಹೇಳ್ತೆ. ಮತ್ತು ಈ ಸೈಕಲನ್ನು ಕೊಟ್ಟವರು ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡಿ, ಮನೇಲಿ ಇಡಬೇಡಿ, ಡೈಲಿ ನೀವು ಇದು ಯೂಸ್ ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತೆ. ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ ಅಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹೆಣ್ಮಕ್ಳಿಗಾಗಿ ಕೊಡುವಂಥ ಈ ಸೈಕಲ್ ಈಗಾಗಲೇ ನಾವು 6 ನಮ್ಮ ಶಾಲೆಗೆ ಹಾಗೂ ಆಡಿಟ್ 2 ಅಲ್ಲಿ 3 ಸೈಕಲನ್ನು ನಾವು ಇವತ್ತು 4 ಅಲ್ಲಿ 4 ಸೈಕಲನ್ನು ನಾವು ಇವತ್ತು ವಿತರಣೆ ಮಾಡಲಿದ್ದೇವೆ. ರೋಟರಿ ಕ್ಲಬ್ ಆಫ್ ಕೋಕಾಪೇಟ್ ಇಕ್ಕಮ್ ಚೆನ್ನೈ ಹಾಗೂ ರೋಟರಿ ಕ್ಲಬ್ ಆಫ್ ದಾಂಡೇಲಿ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. नमस्कार, मैं माया केकरे। दांडेली में दांडेली ख्रिस्त तेलुगु समाजम ट्रस्ट का रजिस्ट्रेशन 27 जुलाई 2025 को हलियाल में हुआ। शीघ्र ही एक समारोह कर इसका उद्घाटन किया जाएगा, जिसमें समस्त ख्रिस्त तेलुगु समाज के सदस्यों को सरकार से मिलने वाली सुविधाएं व लाभ लेने में आसानी होगी। ट्रस्ट ने सभी क्रिश्चियन तेलुगु समाज के लोगों से इससे जुड़ने का आग्रह किया। ट्रस्ट में टाइटस बिल्ला अध्यक्ष, रत्नम डी बंडी उपाध्यक्ष, डैनियल डी गोना प्रधान कार्यदर्शी, अन्नम्मा इटे सहकार्यदर्शी रहेंगे।
ಎಲ್ಲರಿಗೂ ನಮಸ್ಕಾರ. ದಾಂಡೇಲಿಯ ನಮ್ಮ ದಾಂಡೇಲಿಯ ಕ್ರೈಸ್ತ ತೆಲುಗು ಸಮಾಜದ ಎಲ್ಲ ಕುಟುಂಬಗಳಿಗೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಮತ್ತು ಎಲ್ಲ ಕ್ರೈಸ್ತ ತೆಲುಗು ಕುಟುಂಬಗಳಿಗೆ ವಿಧ ವಿಧವಾದ ಸೇವೆಗಳನ್ನು ನಾವು ಒದಗಿಸಲು ದಾಂಡೇಲಿ ಕ್ರೈಸ್ತ ತೆಲುಗು ಸಮಾಜ ಟ್ರಸ್ಟನ್ನು ದಿನಾಂಕ 24/7/2025 ಹಳೆಯಾಳದಲ್ಲಿ ನೋಂದಣಿ ಮಾಡಲಾಗಿದೆ. ಇದನ್ನು ದಾಂಡೇಲಿಯ ಎಲ್ಲ ಕ್ರೈಸ್ತ ಸಮಾಜದವರಿಗೆ ಹಾಗೂ ಎಲ್ಲರ ಗಮನಕ್ಕೆ ತರಲು ಬಯಸಿದ್ದೇವೆ. ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಆದಷ್ಟು ಶೀಘ್ರದಲ್ಲಿ ನಾವು ಮಾಡಲಿದ್ದೇವೆ. नमस्कार, मैं दिशा आचार्य दांडेली के बांगुर नगर डिग्री कॉलेज में आयोजित रक्तदान शिविर में 55 रक्तदानियों ने रक्तदान किया। उपस्थित डॉक्टर श्री MM हिरेमठ जी से हमने रक्तदान के लाभ व नुकसान के बारे में पूछा। आइए सुनते हैं। ದಾಂಡೇಲಿ ಅಷ್ಟೇ ಅಲ್ಲ, ನಮ್ಮ ಬೇರೆ ಬೇರೆ ಭಾಗದ ಜನತೆಗೂ ಉಪಯೋಗ ಆಗಲಿ ಎಂಬ ಒಂದು ನಿಟ್ಟಿನಲ್ಲಿ ಈ ರಕ್ತದಾನ ಶಿಬಿರವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳುವಂಥದ್ದಂದರೆ, ಸ್ಪೆಷಲಿ ಸುಮಾರು ಒಂದು 15 ವರ್ಷದಿಂದ ಈ ಭಗತ್ ಸಿಂಗ್ ಸೇವಾ ಬಳಗ ದಾಂಡೇಲಿಯಲ್ಲಿ ಈ ಒಂದು ನಿಟ್ಟಿನಲ್ಲಿ ಅತ್ಯಂತ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದೆ. ನಾವು ಸಹ ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೇವೆ. ಹಾಗೆ ವಿವಿಧ ಸಂಘ ಸಂಸ್ಥೆಗಳು ಕೈ ಜೋಡಿಸ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಇದು ಬಹುತೇಕ ಈ ಒಂದು ವರ್ಷದಲ್ಲಿ ಎರಡನೇ ಒಂದು ರಕ್ತವನ್ನು ಏನೋ ದಾನ ಶಿಬಿರವನ್ನು ಏರ್ಪಡಿಸ್ತಾ ಇದ್ದಾರೆ ಅಂತ ಅವ್ರಿಗೆ ನಾನು ಇಲ್ಲಿ ಹೆಮ್ಮೆ ಅನಿಸಿದೆ ಅವ್ರ ಬಗ್ಗೆ. ಹಾಗೆಯೇ ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಳ್ಬೇಕಾದ್ರೆ MM ಹಿರೇಮಠರು ಆದರೆ ನಮ್ಮ ಹಿರಿಯರು ಅವನ್ನ ನೋಡಿದರೆ ನಾವು ಇನ್ನೂ ಹೆಚ್ಚು ಸ್ಫೂರ್ತಿ ಆಗಬೇಕು. ಯಾಕಂದರೆ ಸುಮಾರು ತಿಂಗಳ ಹಿಂದೆ ಅವರು ದಾಂಡೇಲಿ ಎಲ್ಲ ವಿಸಿಟ್ ಕೊಟ್ಟರು ಸ್ಕೂಲು ಕಾಲೇಜ್ಗೆ. ಆದರೆ ಈ ಒಂದು ವಯಸ್ಸಿನಲ್ಲಿ ಸಹ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಕ್ತವನ್ನು ಸಂಗ್ರಹಿಸುವಂತಹ ಕಾರ್ಯದಲ್ಲಿ ಅವರು ಸಮಾಜಮುಖಿಯಾಗಿ ಅವರು ತೊಡಗಿದ್ದಾರೆ. ಇಂಥವರ ಒಂದು ನೇತೃತ್ವದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ವಯಸ್ಸಿನಲ್ಲಿ ಸಹ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಕ್ತವನ್ನು ಸಂಗ್ರಹಿಸುವಂತಹ ಕಾರ್ಯದಲ್ಲಿ ಅವರು ಸಮಾಜಮುಖಿಯಾಗಿ ಅವರು ತೊಡಗಿದ್ದಾರೆ. ಇಂಥವರ ಒಂದು ನೇತೃತ್ವದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲರನ್ನು ಸ್ವಾಗತಿಸುವುದು ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ WCPMದ ವೈದ್ಯರಾದಂತಹ ಡಾಕ್ಟರ್ ಗಾಂವ್ಕರ್ ಸರ್ ಅವರನ್ನು ನಾನು ಇಲ್ಲಿ ಸಂಘಟಕರ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಗಾಂವ್ಕರ್ ಸರ್, ಇವಾರ ವೆಲ್ಕಮ್ ಸರ್. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಾಂವ್ಕರ್ ಸರ್ ಇವರಿಗೆ ಶ್ರೀ ಶಾಂತಿ ಅವರು ಪುಷ್ಪಾರ್ಪಣೆಯನ್ನು ಮಾಡಬೇಕಾಗಿ ಅದರಂತೆ ಹಾಗೂ ಈ ಆತ್ಮೀಯ ವಿದ್ಯಾರ್ಥಿನಿಯರಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತ ಬಯಸಿದ್ರೆ ಸುಸ್ವಾಗತ ಸರ್. ಈ ಒಂದು ಕಾರ್ಯಕ್ರಮದ ಪ್ರಮುಖ ಘಟ್ಟ ಅಂತಂದರೆ ಉದ್ಘಾಟನೆ. ಈ ಉದ್ಘಾಟನೆಯನ್ನು ಸಹಿತ ನಾವು ವಿಶಿಷ್ಟವಾಗಿ ಆಚರಣೆ ಮಾಡೋಣ ಅಂತ ನಾವು ನಿರ್ಧಾರ ಮಾಡಿದ್ವಿ. ಅದೇ ರೀತಿಯಾಗಿ ಡಾಕ್ಟರ್ ಗಾಂವ್ಕರ್, ಐ ರಿಕ್ವೆಸ್ಟ್ ಡಾಕ್ಟರ್ ಗಾಂವ್ಕರ್ and also MM Hiremat sir, Dr. Shekhar sir and Dr. Gauri madam, I request you inaugurate our program by taking the blood of our blood donators. Please sir. Gawa sir.
ಲೈಟ್ ಹಾಕು, ಲೈಟ್ ಇದೆ, ಇವು ಲೈಟ್ ಇದೆ ನೋಡು. ಹೋಗೋದು ಬೇಡ ನೋಡೋದು ಹೋದೆ ಕೊಡಿ 5 ನಿಮಿಷದಲ್ಲಿ 350 ml ನಾವು ತೆಗೆದುಕೊಂಡು 3 ಜೀವ ಉಳಿಸ್ತೀವಿ. ಇದು ಬರೀ 5 ನಿಮಿಷ ಮಾತ್ರ. ಇದನ್ನು ಯಾರು ಬೇಕಾದವರು ಎಲ್ಲಿಬಿಟ್ಟವರು ಕೊಡಬಹುದು. ಈ ರಕ್ತವನ್ನು ತೆಗೆದುಕೊಂಡ ಮೇಲೆ ಅದನ್ನು ನಾವು ಸ್ಟೋರ್ ಮಾಡ್ತೇವೆ. 1 to 6 ಡಿಗ್ರಿನಲ್ಲಿ ಸ್ಟೋರ್ ಮಾಡ್ತೀವಿ. ಪ್ಲೇಟ್ಲೆಟ್ ಇದ್ದರೆ ರೂಮ್ ಟೆಂಪ್ರೇಚರ್ ಪ್ಲೇಟ್ಲೆಟ್ನ ಸಪ್ರೇಟ್ ಮಾಡ್ತೀವಿ. ಹಾಗೆಯೇ ರಕ್ತ ಕೊಟ್ಟ ದಾನಿಗಳು 10 ನಿಮಿಷ ಹಾಕಿಕೊಳ್ಬೇಕು. ಬೆಳಿಗ್ಗೆ ಉಪಹಾರ ಮಾಡಿ ಬಂದಿರಬೇಕು. ಹಾಗೆಯೇ ಅವರು ಜಾಸ್ತಿ ನೀರು ಕುಡಿಬೇಕು. ರಕ್ತದಾನ ಮಾಡಿದ ಮೇಲೆ ನೀರು ಕುಡಿಬೇಕು. ಹಾಗೆಯೇ ಸ್ಮೋಕಿಂಗ್, ಗುಟ್ಕಾ, ತಂಬಾಕು ಮತ್ತು ಆಲ್ಕೋಹಾಲ್ ತೆಗೆದುಕೊಳ್ಳಬಾರದು. ಅವತ್ತಿನ ದಿನ ಅವರು ನಿಮಗೆ ಹೋಗಬಾರ್ದು, ಮಾಡಬಾರ್ದು, ಡ್ರೈವ್ ಮಾಡಬಾರ್ದು, ರೆಸ್ಟ್ನಲ್ಲಿರಬೇಕು. ನಾಳೆಯಿಂದ ಏನು ಬೇಕಾದರೂ ಮಾಡಬಹುದು. ಇವತ್ತಿನ ದಿವಸ ಮಾತ್ರ ರೆಸ್ಟ್ನಲ್ಲೇ ಇರಬೇಕು ಅಂತ ನಾವು ವಿನಂತಿಸಿಕೊಳ್ತೀನಿ. ಯಾರು ರಕ್ತದಾನ ಮಾಡ್ತಾರೋ ಅವರೆಲ್ಲರೂ ಚೆನ್ನಾಗಿ ನೀರು ಕುಡಿಬೇಕು. ಚೆನ್ನಾಗಿ नमस्कार, इस वक्त मैं दांडेली के बंगूर नगर डिग्री कॉलेज में हूँ, जहाँ पर रक्तदान शिविर का आयोजन किया गया है। कहते हैं रक्तदान महादान। वजह क्या है? वजह यह है कि रक्त का कोई सब्स्टिट्यूट, कोई विकल्प, कोई परिहार नहीं है। ब्लड की जगह, रक्त की जगह हमें रक्त ही चाहिए। क्या होता है जब एक इंसान रक्त का दान करता है, कईयों को देखा गया है रक्त देने से घबराते हैं। इस वक्त मेरे साथ धारवाड़ ब्लड बैंक से आए MM हिरेमठ जी है। आइए इनसे जानते हैं कि क्या होता है ब्लड देने से, हमें कोई नुकसान होता है या फ़ायदा होता है। नमस्कार सर जी। नमस्ते। बहुत बहुत स्वागत है हमारे चैनल पे और इस दांडेली के सब रक्तदान करने से क्या रक्तदानी को क्या फायदा होता है और क्या नुकसान होता है। एक स्वस्थ मानव के शरीर में कितना खून होता है और वह कितना खून रक्तदान करता है, ये जानकारी दीजिए। स्वस्थ इंसान में 5 से 6 लीटर तक खून रहता है और
वो 350 to 450 ml रक्तदान कर सकते हैं। यानी एक बार अगर ब्लड देते हैं तो 350 to 400 ml रक्तदान कर सकते हैं। कर सकते हैं। अगर लेडीज है तो 4 महीने में और अच्छा। जेंट्स है तो 3 महीने में एक बार रक्तदान कर सकते हैं। कर सकते हैं। हाँ। वो करना चाहिए। करना चाहिए क्योंकि ये रक्तदान करने से उसका तंदुरुस्त मजबूत होता है, उसका हृदय मजबूत होता है, जीवन में उसका हार्ट अटैक नहीं होता है और लकवा भी नहीं मारता है। अच्छा। हाँ, और उसका रोग निरोधक शक्ति ज़्यादा होता है और उसका शरीर शुद्धिकरण होता है, शरीर में रखे हुए कोई कल्मश बाहर जाता है और पुराना खून बाहर जाता है, नया खून बसता है। हाँ। और रक्त संचलन में बहुत ठीक होता है और सब ऑर्गन को रक्त पंचन में होता है और उसका भावना भी एकदम शांत होता है, रोग निरोधक शक्ति ज़्यादा होता है और उसका चर्म भी शाइन होता है और बाल बढ़ना ज़्यादा होते हैं। उसको जीवन में कैंसर नहीं आता है, 80% रिस्क कम होता है और शुगर और शक्कर कह ले वो 50% कम होता है, कंट्रोल में आ जाता है। कंट्रोल में आ जाता है और दिमाग की बीमारी वो भयानक अल्जाइमर्स वो मुफ्त में आता है, वो भी उसमें नहीं आता है। नहीं आएगा, उसका दिमाग अच्छा रहता है, अच्छा काम करता है, दिमाग तंदुरुस्त रहता है। दिमाग तो बहुत तंदुरुस्त रहता है। ये सब फायदा है। और एक विशेष बात पूछता हूँ सर जी, आज मान लीजिए कि आज मैंने ब्लड दिया, हाँ जी, तो मेरे शरीर में वापस कितने पीरियड के बाद में उतना खून बनता है? हाँ, वो हमारा खून में 2 नमूने का चीज होता है, एक पानी का, एक सेल का। अच्छा। जो पानी है वो सीरम और प्लाज्मा होता है, वो 6 घंटे में ज्यादा पानी पीने से, खाना खाने से वो ठीक हो जाता है, वॉल्यूम पानी की क्षमता बन जाती है, क्षमता बन जाती है। लेकिन सेल्स, उसका जो WBC RBC प्लेटलेट है वो बनने के लिए टाइम होता है। तो कितना टाइम लगता है? 2 महीना, 3 महीना? नहीं, 120 डेज होता है, 4 महीना होता है। इसलिए हम 4 महीने में एक बार खून दे सकते हैं। तो यानी एक स्वस्थ मानव के शरीर में 5 लीटर खून होता है। हाँ। 5 लीटर खून में से वह मात्र 450 ml देता है, जो कि कभी उसको नुकसान नहीं करेगा। नहीं। क्या रक्त देने के बाद चक्कर आना या घबराहट आना होता है? नहीं, ये सब बकवास है, ये फालतू बात है, वो अपनंबिके है, मूढ़नंबिके है, इसमें कोई सत्यता नहीं है। कोई सत्यता नहीं है, ये झूठ है। ये रक्तदान करने से वो दौड़ भी सकता है, कोई वीकनेस हो, सुस्त हो नहीं होता है, उल्टा वो फुर्तीला होगा। हाँ, उत्साह हो जाओ। क्यों? मतलब जब शरीर में नया खून बनेगा। हाँ। आप लोगों ने सुना कि डॉक्टर साहब ने रक्त देने के कितने फायदे बताए। कई रोगों से हमें निजात मिलती है। सही मायने में अगर कहा जाए तो इस दिमाग से इस बात को निकाल दो कि रक्त देने से कोई नुकसान होगा, कभी नहीं होगा। कभी नहीं होगा, सिर्फ फायदा होगा, सिर्फ फायदा ही फायदा होगा। और गवर्नमेंट ऑफ इंडिया से 2 फायदा है। बोलिए प्लीज। हाँ, ये कोई रक्तदान करने से हम सेंट्रल गवर्नमेंट अप्रूव्ड सर्टिफिकेट देते हैं। हाँ। वो सोशल एक्टिविटी के अंदर, एक मिनट दिखाइएगा। हाँ जी। सोशल एक्टिविटी के अंदर पॉइंट्स रहता है। हाँ सर। अगर विद्यार्थी है तो वो काम के लिए इंटरव्यू जाए तो उसको एडवांटेज मिलेगा। हाँ, एडवांटेज मिलेगा, पॉइंट्स मिलेगा। हाँ, और दूसरा ये है, दिमाग का रक्त चलने ठीक हो जाने से उसका IQ बढ़ जाएगा, वो बहुत सोचने की क्षमता बढ़ जाएगी। बढ़ जाएगा। बहुत बढ़िया सर, पहले तो बहुत बहुत धन्यवाद देता हूँ सारे ही यहाँ के ऑर्गेनाइजरों को। क्या होता है, सार्वजनिक कार्य बहुत होते हैं, लेकिन यह रक्तदान शिविर का जो कार्यक्रम है, ये विशेष तौर पर परोपकारी कार्यक्रम है। हम इंसान होने के नाते हमारा धर्म बनता है कि एक इंसान दूसरे इंसान के काम आना चाहिए, और रक्तदान से बड़ा कोई दान नहीं। हमारे कॉलेज के प्रिंसिपल सर है, क्या कहना चाहेंगे सर? नमस्कार। अभी धारवाड़ से पधारे डॉक्टर MM हिरेमठ सर जी ने सब कुछ बताए, रक्तदान करने से क्या फ़ायदा है उसके बारे में पूरी जानकारी उन्होंने दी है। मैं और कुछ नहीं कह सकता, लेकिन मैं इतना कह सकता हूँ कि हमारे कॉलेज से हर साल
विविध संघ संस्थाओं की मदद से, उनके सहयोग से हर साल 100-150 तक हम यूनिट देते हैं, बहुत बढ़िया, रक्तदान करते हैं। इससे समाज को भी फायदा है और हमें भी एक तसल्ली मिलती है। ये समाज सेवा करते हैं हम, एक रत्तीभर सेवा करने में हमें एक तसल्ली मिलती है, इसीलिए हम ये आयोजन हर साल करते हैं। बहुत बढ़िया। बांगूर नगर डिग्री कॉलेज कई कार्यक्रम करते आए हैं और सार्वजनिक काम करते हैं। आज विशेष कार्य हुआ है, तो फिर एक बार सारे ऑर्गेनाइजरों को विशेष धन्यवाद देता हूं और हृदय की गहराइयों से उन रक्तदानियों को धन्यवाद देता हूं जिन्होंने इस शुभ कार्य में अपना रक्तदान किया। ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದವರಿಗೆ ಪ್ರಶಂಸೆ ಪತ್ರವಾಗಿ ನಮ್ಮ ಧಾರವಾಡ ಬ್ಲಡ್ ಬ್ಯಾಂಕ್ ಅವರಿಂದ ಅಪ್ರಿಸಿಯೇಷನ್ ಲೆಟರ್ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಭಗತ್ ಶಿವ ಬಳಗ ದಾಂಡೇಲಿ ಅವರ ಅಧ್ಯಕ್ಷರಾದಂಥ ಅರ್ಜುನ್ ಸರ್ ಅವರಿಗೆ MM ಹಿರೇಮಠರು ಈ ಪ್ರಶಂಸನಾ ಪತ್ರವನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದಾರೆ. ಅದೇ ರೀತಿಯಾಗಿ ಸೇವಾ ಸಂಕಲ್ಪ ತಂಡ ವಿನಯ್, ಹಾಗೆ ಲಯನ್ಸ್ ಕ್ಲಬ್ ದಾಂಡೇಲಿ ಅದರ ಅಧ್ಯಕ್ಷರಾದಂತಹ ಡಾಕ್ಟರ್ ಗೌರಿ ಅಂಜನಾಳ್ ಮಠ ಅವರು, ಪ್ಲೀಸ್ ಸರ್ ಮೇಡಮ್. ಮತ್ತು ಶೇಖರ್ ಆಸ್ಪತ್ರೆ ದಾಂಡೇಲಿ ಅವರ ಪರವಾಗಿ ಡಾಕ್ಟರ್, ಹಾಗೆ ಕೊನೆಯದಾಗಿ ಬಂಗೂರು ನಗರ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ದಾಂಡೇಲಿ, ರೆಡ್ ರಿಬ್ಬನ್ ಮತ್ತು ಯೂತ್ ರೆಡ್ ಕ್ರಾಸ್ ದಾಂಡೇಲಿ ಇವರ ಪರವಾಗಿ ಡಾಕ್ಟರ್ BL ಗುಂಡೂರು ಸರ್ ಅವರು ಮತ್ತು ಅದರ ಸ್ವಯಂ ಸೇವಕರು ಬಂದು ಇದನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ ಮಾಡ್ಕೋತಾ ಇದ್ದಾರೆ. ಪ್ಲೀಸ್. कल हमने आपसे जो सवाल पूछा था उसका सही जवाब है 24,000 श्लोक और 7 खंड। कमेंट्स में जवाब देने वाले हैं लक्ष्मण तेरदाल, शैला सुतार, मुस्तक अहमद कलासी, गीता दांडेली, शंकर पाटिल, फ्यूचर अंबानी, देवानंद सड़ेकर, योगेश कदम, मुख्तियार सामरानी और बसवराज कटगेरी। आज का सवाल, स्वर कोकिला लता मंगेशकर जी ने पहला गाना किस फिल्म के लिए गाया था? कमेंट्स में जरूर बताइए। अंत तक हमसे जुड़े रहने के लिए धन्यवाद। कल फिर मुलाकात होगी हमारी इसी चैनल पारिक प्रेजेंटेशंस पर। स्वस्थ रहो, मस्त रहो।